ಕಾಂತಾರ ಚಾಪ್ಟರ್ 1 ಇದು ಕೇವಲ ಕನ್ನಡ ಇಂಡಸ್ಟ್ರಿಗೆ ಮಾತ್ರ ಅಲ್ಲ, ಎಂಟೈರ್ ಸಿನಿಮಾ ಇಂಡಸ್ಟ್ರಿಗೆ ಒಂದು ಬೆಂಚ್ ಮಾರ್ಕ್ ಅಂದ್ರೆ ತಪ್ಪಾಗಲ್ಲ. ಕಾಂತಾರ ಒಂದು ದಂತಕಥೆ. ಸ್ನೇಹಿತರೆ, ರಿಲೀಸ್ ದಿನಾನೇ ನಾನು ಯಾವ್ದಾದ್ರು ಒಂದು ಸಿನಿಮಾನ ನೋಡಿದೀನಿ ಅಂದ್ರೆ ಅದು ಕಾಂತಾರ ಚಾಪ್ಟರ್ 1 ಮಾತ್ರ. ಯಾಕಂದ್ರೆ ಕಾಂತಾರ ಅಷ್ಟೊಂದು ಭರವಸೆನ ಮೂಡಿಸಿತ್ತು. ಅಂಡ್ ಈ ಚಾಪ್ಟರ್ 1 ಯಾವಾಗ ರಿಲೀಸ್ ಆಗುತ್ತಪ್ಪ ಅಂತ ಕಾಯ್ತಾ ಇದ್ವಿ. ಅಕ್ಟೋಬರ್ 2 ಕಾಂತಾರ ಚಾಪ್ಟರ್ 1 ರಿಲೀಸ್ ಅಂತ ಗೊತ್ತಾಗಿದ ತಕ್ಷಣನೇ ಅಡ್ವಾನ್ಸ್ ಬುಕಿಂಗ್ ಮಾಡಿ ಫ್ಯಾಮಿಲಿ ಸಮೇತ ಈ ಸಿನಿಮಾನ ನೋಡ್ಕೊಂಡು ಬಂದ್ವಿ. ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಗಿಲ್ಲ. ಮತ್ತೊಮ್ಮೆ ಇವತ್ತು ಆ ಸಿನಿಮಾನ ನೋಡಿ ಬಂದು ಖಂಡಿತವಾಗ್ಲೂ ಹೇಳ್ತಿದೀನಿ, ಎರಡನೇ ಸಲ ನೋಡಿದ್ರು ಅದೇ ಎಕ್ಸೈಟ್ಮೆಂಟ್, ಅದೇ ಗೂಸ್ ಬಂಪ್ಸ್ ಮೂಮೆಂಟ್ಸ್. ಅಂಡ್ ಈ ಸಿನಿಮಾ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ಈ ಕಾಂತಾರದ ರಿವ್ಯೂನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ವೈ? ಬಿಕಾಸ್ ಐ ಆಮ್ ದಟ್ ಇಂಪ್ರೆಸ್ಡ್. ವೆಲ್ಕಮ್ ಟು ಲೀಡ್ ವಿತ್ ಲೀಲಾ. ಕಾಂತಾರದಲ್ಲಿ ಮನುಷ್ಯನ ಅತಿ ಆಸೆಗೆ ದೈವಗಳು ಹೇಗೆ ಉತ್ತರ ಕೊಡ್ತು ಅಂತ ನಾವು ಆಲ್ರೆಡಿ ನೋಡಿದ್ದೀವಿ. ಆದ್ರೆ ಈ ಕಾಂತಾರ ಚಾಪ್ಟರ್ 1 ನಲ್ಲಿ ದೈವನ ಮತ್ತು ಪ್ರಕೃತಿನ ಕಾಪಾಡೋದ್ರಲ್ಲಿ ನಮ್ಮ ಹೀರೋನ ಪಾತ್ರ ಎಷ್ಟು ಅನ್ನೋದನ್ನ ತೋರಿಸಿದ್ದಾರೆ. ಇಲ್ಲಿ ಖಂಡಿತವಾಗ್ಲೂ ನಾನು ನಿಮ್ಗೆ ಕಥೆನ ಹೇಳ್ತಾ ಇಲ್ಲ. ಅಕಸ್ಮಾತ್ ನಾನು ಕಥೆನ ಹೇಳಿದ್ರು ಕೂಡ ಕೇವಲ ಬರೀ ಮಾತಿನಲ್ಲಿ ಆ ಕಥೆನ ತೀರುದು. ಆ ದೃಶ್ಯ ವೈಭವವನ್ನ ನೀವು ಬೆಳ್ಳಿ ತೆರೆಯ ಮೇಲೆ ನೋಡಿದಾಗ ಮಾತ್ರ ಅದರ ಸಂಪೂರ್ಣ ಸವಿನ ನೀವು ಅನುಭವಿಸ್ಲಿಕ್ಕೆ ಸಾಧ್ಯ. ಇಲ್ಲಿ ನನಗೆ ತುಂಬಾ ಖುಷಿ ಕೊಟ್ಟಿದ್ದು ಮೊದಲಿಗೆ ಕಥೆ. ಆ ಕಥೆನೇ ಹೀರೋ ಅಂದ್ರೂ ತಪ್ಪಾಗಲ್ಲ. ಅಂಡ್ ಎರಡನೇದು ತುಂಬಾ ಖುಷಿ ಕೊಟ್ಟಿದ್ದು ಅಂದ್ರೆ ಕಾಸ್ಟಿಂಗ್. ಸಾಮಾನ್ಯವಾಗಿ ನಾವು ಎಲ್ಲಾ ಸಿನಿಮಾಗಳಲ್ಲೂ ನೋಡಿರ್ತೀವಿ, ಹೀರೋಯಿನ್ ಅನ್ನೋ ಒಂದು ಪಾತ್ರ ಇರಬೇಕು ಅಂತ ಇರುತ್ತೆ ಹೊರತು ಅದಕ್ಕೆ ಅಷ್ಟೊಂದು ಮಹತ್ವ ಎಷ್ಟೋ ಸಿನಿಮಾಗಳಲ್ಲಿ ಸಿಕ್ಕೇ ಇರಲ್ಲ. ಆದ್ರೆ ಈ ಕಾಂತಾರ ಚಾಪ್ಟರ್ 1 ನಲ್ಲಿ ರುಕ್ಮಿಣಿ ವಸಂತ್ ರವರ ಪಾತ್ರ ಅಲ್ಲ ಕನಕವತಿಯ ಪಾತ್ರ ಎಷ್ಟು ಅದ್ಭುತವಾಗಿ ಇದೆ ಅಂದ್ರೆ ಅಷ್ಟು ಸುಂದರವಾಗಿ ಮೂಡಿ ಬಂದಿದೆ. ಅವರು ಅದ್ಭುತವಾಗಿ ಕಾಣಿಸೋದು ಅಷ್ಟೇ ಅಲ್ಲ, ಅಷ್ಟೇ ಅತ್ಯದ್ಭುತವಾಗಿ ನಟನೆಯನ್ನು ಕೂಡ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಮ್ಯೂಸಿಕ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಮೂವಿ. ಮ್ಯೂಸಿಕ್ ಸೆಕೆಂಡ್ ಹೀರೋ ಅಂದ್ರೂ ಕೂಡ ತಪ್ಪಾಗಲ್ಲ. ರಿಷಬ್ ಅವರ ಆಕ್ಟಿಂಗು, ಅವರ ಮೈ ನೆವರೇರಿಸುವಂತ ದೃಶ್ಯಗಳು ಎಷ್ಟು ನಮ್ಮನ್ನ ಸೆಳೆಯುತ್ತೋ ಅದಕ್ಕೆ 100% ಸಾಥ್ ಕೊಟ್ಟಿರೋದು ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್. ಅಂಡ್ ಅಜನೀಶ್ ರವರ ಈ ಕೆಲಸಕ್ಕೆ ಒಂದು ಸಲಾಂ. ಥಿಯೇಟರ್ ಇಂದ ಆಚೆ ಬರ್ಬೇಕಾದ್ರೆ ಆ ಮ್ಯೂಸಿಕ್ ನಿಮ್ಮ ತಲೆಯಲ್ಲೇ ಗುಯಿಗುಡೋದಂತೂ ಸತ್ಯ. ಗ್ರಾಫಿಕ್ಸ್ ಇಲ್ಲದೆ ಕಾಂತಾರದಲ್ಲಿ ನಾವು ಸಿನಿಮಾನ ಅನುಭವಿಸಿದೀವಿ. ಆದ್ರೆ ಈ ಕಾಂತಾರ ಚಾಪ್ಟರ್ 1 ನಲ್ಲಿ ಗ್ರಾಫಿಕ್ಸ್ ನ ಎಷ್ಟು ಅದ್ಭುತವಾಗಿ ಬೆಳೆಸಿದ್ದಾರೆ ಅಂದ್ರೆ ಅದು ಗ್ರಾಫಿಕ್ಸ್ ಅಂತ ಕೂಡ ಗೊತ್ತೇ ಆಗದೆ ಇರೋಷ್ಟ್ರ ಮಟ್ಟಿಗೆ ಸಹಜವಾಗಿ ಅಷ್ಟು ನೈಜವಾಗಿ ದೈವಗಳನ್ನ ಬಿಂಬಿಸಿದ್ದಾರೆ. ಕಾಂತಾರ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಮೂಮೆಂಟ್ ನಿಮ್ಗೆ ಗೂಸ್ ಬಂಪ್ಸ್ ಮೂಮೆಂಟ್ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಈ ಕಾಂತಾರ ಚಾಪ್ಟರ್ 1 ನಲ್ಲಿ ಆ ಇಂಟರ್ವಲ್ ಬ್ರೇಕ್ ಡೌನ್ ಸೀನ್ ಇಂದ ಹಿಡಿದು ಸಿನಿಮಾದ ಕೊನೆಯ ಕ್ಷಣದವರೆಗೂ ಪ್ರತಿಯೊಂದು ಹಂತವು ಗೂಸ್ ಬಂಪ್ಸ್ ಮೂಮೆಂಟ್ಸ್ ಅಂದ್ರೆ ಖಂಡಿತ ತಪ್ಪಾಗಲ್ಲ. ನಿಮಗೆ ಒಂದೇ ಒಂದು ಕ್ಷಣ ಕಣ್ಣು ಮುಚ್ಚೋಕು ಕೂಡ ಅವಕಾಶ ಕೊಡದೇ ಇರೋಷ್ಟ್ರ ಮಟ್ಟಿಗೆ ಸಿನಿಮಾ ನಿಮ್ಮನ್ನ ಹಿಡಿದಿಟ್ಟಿರುತ್ತೆ. ಅಂಡ್ ಎಸ್ಪೆಷಲಿ ಆ ಎಂಡಿಂಗ್ ಸೀನ್ ಇದೆಯಲ್ಲ, ಅದಂತೂ ಮೈ ಕಂಪನ ಉಂಟು ಮಾಡುವಂತಹ ಸೀನ್ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಥಿಯೇಟರ್ ಇಂದ ಆಚೆ ಬಂದ್ರು ಸಹ ಯು ಕ್ಯಾನ್ ಫೀಲ್ ದಟ್ ಶಿವರಿಂಗ್ ಇನ್ ಯು. ರಿಷಬ್ ಸರ್ ಅವರು ಈಗ ಆಲ್ರೆಡಿ ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿರೋ ಹಾಗೆ ಅಷ್ಟು ಕಷ್ಟಪಟ್ಟು ಅಷ್ಟು ಚಾಲೆಂಜಸ್ ನ ಫೇಸ್ ಮಾಡಿ ತಮ್ಮ ಪ್ರಾಣನೇ ಒತ್ತೆ ಇಟ್ಟು ಮಾಡಿರುವಂತಹ ಸಿನಿಮಾ ಈ ಕಾಂತಾರ ಚಾಪ್ಟರ್ 1. ಇಂತಹ ಒಂದು ಅದ್ಭುತ ಪ್ರಯತ್ನಕ್ಕೆ, ನಿಮ್ಮ ಡೆಡಿಕೇಶನ್ಗೆ ರಿಷಬ್ ಸರ್ ಅಂಡ್ ಟೀಮ್ ನಿಮ್ಗೊಂದು ಸಲಾಂ. ಸಿನಿಮಾ ಪ್ರೇಮಿಯಾದ ನನ್ನಂತಹ ಬಹಳಷ್ಟು ಮಂದಿಗೆ ಈ ಕಾಂತಾರ ಅಂಡ್ ಕಾಂತಾರ ಚಾಪ್ಟರ್ 1 ಸಿನಿಮಾ ಎಷ್ಟು ಪ್ರೌಡ್ ಮೂಮೆಂಟ್ ನ ತಂದುಕೊಟ್ಟಿದೆ ಅಂದ್ರೆ ಸ್ಯಾಂಡಲ್ವುಡ್ ಬಗ್ಗೆ ಅತ್ಯಂತ ಹೆಮ್ಮೆಯಿಂದ ನಾವು ಮಾತಾಡೋ ಹಾಗೆ ಮಾಡಿರೋದು ಖಂಡಿತ ನಿಮ್ಮ ಪ್ರಯತ್ನದಿಂದನೇ ಸರ್. ಸ್ನೇಹಿತರೆ, ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಕಾಂತಾರ ಸಿನಿಮಾ ಬಗ್ಗೆ ಮಾತಾಡ್ಲಿಕ್ಕೆ ಅಂಡ್ ರಿಷಬ್ ಸರ್ ನಿಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಶಬ್ದಕೋಶದಲ್ಲಿ ಶಬ್ದಗಳೇ ಇಲ್ಲ. The only thing I can say is we love you sir and we are very proud of you and we are proud of ಕಾಂತಾರ ಸಿನಿಮಾ. ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನಾವು ಯಾವ್ದಾವ್ದಕ್ಕೋ ಪ್ರೋತ್ಸಾಹ ಕೊಡ್ತಾ ಇರ್ತೀವಿ. ಕೆಲಸಕ್ಕೆ ಬಾರದವ್ರಿಗೆಲ್ಲ ಎಷ್ಟೆಷ್ಟು ಅವಕಾಶಗಳನ್ನ ಕೊಡ್ತಾ ಇರ್ತೀವಿ.
ಆದ್ರೆ ಇಂಥದೊಂದು ಪ್ರಯತ್ನ ಮಾಡಿರೋಂತಹ ರಿಷಬ್ ಸರ್ ಅಂಡ್ ಟೀಮ್ಗೆ ಖಂಡಿತವಾಗ್ಲೂ ತುಂಬಾ ಹೆಚ್ಚಿನ ಪ್ರೋತ್ಸಾಹ ಸಿಗ್ಬೇಕು. ಇನ್ನೂ ಮತ್ತಷ್ಟು ಹೆಚ್ಚೆಚ್ಚು ಪ್ರಯತ್ನಗಳು ಅವ್ರ ಕಡೆಯಿಂದ ಬರ್ಬೇಕಾದ್ರೆ ನಾವೆಲ್ಲರೂ ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ನೋಡೋದ್ರ ಮೂಲಕ ನಮ್ಮ ಚಪ್ಪಾಳೆನ, ನಮ್ಮ ಪ್ರೋತ್ಸಾಹದ ಮೂಲಕ ಅವ್ರಿಗೆ ಮತ್ತಷ್ಟು ಹುರಿದುಂಬಿಸ್ಬೇಕು. ಒಬ್ಬ ಸಿನಿಮಾ ಅಭಿಮಾನಿಯಾಗಿ ನಾನ್ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಸಿನಿಮಾನ ದಯವಿಟ್ಟು ಥಿಯೇಟರ್ ನಲ್ಲೇ ಹೋಗಿ ನೋಡಿ ಅಂಡ್ ಇಂಥ ಒಂದು ಅದ್ಭುತ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹನ ತೋರಿಸಿ ಅಂತ ಕೇಳ್ಕೊತೀನಿ. ಸೊ ವಾಟ್ ಆರ್ ಯು ವೈಟಿಂಗ್ ಫಾರ್? ಜಸ್ಟ್ ರಶ್ ಟು ದ ಥಿಯೇಟರ್ಸ್ ಅಂಡ್ ವಾಚ್ ಕಾಂತಾರ ಟುಡೇ. ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅನ್ನೋ ಒಂದು ಅಷ್ಟು ಉತ್ಸಾಹ ನನ್ನಲ್ಲಿ ಬಂದಿದೆ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಈ ಲೀಡ್ ವಿತ್ ಲೀಲಾ ಚಾನೆಲ್ಗೂ ಸಿನಿಮಾಗೂ ಏನ್ ಸಂಬಂಧ ಅಂತ ನೀವು ಆಲ್ರೆಡಿ ಅಂದ್ಕೊಂಡಿರ್ತೀರ. ಈ ಸಿನಿಮಾ ಯಾಕೆ ನನ್ಗೆ ಅಷ್ಟು ಇಷ್ಟ ಆಗಿದ್ದು ಅಂದ್ರೆ, ಒಂದು ರಿಷಬ್ ಸರ್ ಅಂಡ್ ಟೀಮ್ ರವರ ಡೆಡಿಕೇಶನ್ ಅಂಡ್ ಇನ್ನೊಂದು ನಮ್ಮ ಕಲ್ಚರ್, ನಮ್ಮ ಬೇರುಗಳನ್ನ ಯಾವತ್ತೂ ಬಿಟ್ಕೊಡ್ದಲೆ, ಹೊರಗಡೆ ಎಲ್ಲೆಲ್ಲೋ ಹೋಗಿ ಶೂಟ್ ಮಾಡ್ದಲೆ, ಹೊರಗಿನ ಸಂಸ್ಕೃತಿನ ವೈಭವೀಕರಿಸದಲೆ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ದೈವಗಳು, ನಮ್ಮ ಮೂಲಗಳನ್ನ ವೈಭವೀಕರಿಸಿದಾರಲ್ಲ, ಆ ಒಂದು ಪ್ರಯತ್ನಕ್ಕೆ ನನಗೆ ಈ ಸಿನಿಮಾ ಬಹಳ ಇಷ್ಟ ಆಗಿದ್ದು ಅಂಡ್ ಬಹಳ ಕನೆಕ್ಟ್ ಆಗಿದ್ದು. ಕಾಂತಾರ ಬ್ಲಾಕ್ ಬಸ್ಟರ್, ಕಾಂತಾರ ಚಾಪ್ಟರ್ 1, ವಾವ್, ನೋ ವರ್ಡ್ಸ್. ಅಂಡ್ ವಿ ಆರ್ ವೈಟಿಂಗ್ ಫಾರ್ ಕಾಂತಾರ ಚಾಪ್ಟರ್ 2 ಅಂಡ್ ಲೆಟ್ಸ್ ಹೋಪ್ ಇದು ಅವೆರಡರ ರೆಕಾರ್ಡ್ ಅನ್ನು ಬ್ರೇಕ್ ಮಾಡೋಂತೆ ಬರ್ಲಿ ಅಂತ ಆಶಿಸ್ತೀವಿ. ಮೋರ್ ಪವರ್ ಟು ಯು ರಿಷಬ್ ಸರ್ ಅಂಡ್ ಟೀಮ್. ಥ್ಯಾಂಕ್ ಯು ಸೋ ಮಚ್.